ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ವಿಡಿಯೋದಲ್ಲಿ ನಮ್ಮ ಮನೆ ದೇವರು ಮತ್ತು ನಂಜನಗೂಡು ಎರಡೂ ದೇವಸ್ಥಾನದ್ದು ವಿಡಿಯೋ ಅಪ್ಲೋಡ್ ಮಾಡಿದೆ. ಇವತ್ತು ನಾನು ಒಂದೆರಡು ದೇವಸ್ಥಾನದ್ದು ವಿಡಿಯೋ ನಿಮಗೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ನಾವು ಊರಿಗೆ ಹೋಗಿದ್ವಲ್ಲ, ಅಲ್ಲಿ ನಮ್ಮದು ಇದು ಹಳೆ ಮನೆ ಯಾಕೆ ವಿಡಿಯೋ ಮಾಡಿಕೊಂಡೆ ಅಂದರೆ, ಇದು ಸ್ಮಶಾನ ದಿಕ್ಕಿಗೆ ಇದೆ ಬಾಗಿಲು. ನಮ್ಮ ಬೆಂಗಳೂರಲ್ಲಿರೋದು ಅದೇ ದಿಕ್ಕಿಗೆ. ಯಾಕೆ ಈ ದಿಕ್ಕಲ್ಲಿದ್ದೀರಾ, ಈ ಬಾಗಿಲಲ್ಲಿದ್ದೀರಾ ಅಂತ ಸುಮಾರು ಜನ ಕೇಳ್ತಾರೆ. ಹಂಗಾಗಿ ಈ ವಿಡಿಯೋ ಮಾಡ್ಕೊಂಡಿದ್ದೆ. ಮತ್ತು ಹಳೆ ಮನೆದು ನೆನಪು ಸಿಗೋದಿಲ್ವಲ್ಲ, ಹಂಗಾಗಿ ಯಾವ ದಿಕ್ಕಲ್ಲಿದ್ದರೆ ಏನು, ಚೆನ್ನಾಗಿ ಕಷ್ಟಪಟ್ಟು ದುಡಿದ್ರೆ ಮಾತ್ರ ನಾವು ಚೆನ್ನಾಗಿರೋಕ್ಕಾಗೋದು. ಈ ಸೂರ್ಯನ ಫೇಸಲ್ಲಿದ್ದೀವಿ, ನಂದಿ ಫೇಸಲ್ಲಿದ್ದೀವಿ ಅಂತ ಬಾಗಿಲು ಮಾಡಿದ್ದೀವಿ ಅಂತ ಕೂತ್ಕೊಂಡ್ರೆ ಏನು ಬರುತ್ತೆ. ನಾವು ಯಾವ ಶಾಸ್ತ್ರ ಅದು ಇದು ಏನೂ ಕೇಳಲ್ಲ. ಮನೆ ಮಾಡಿದಾಗ ನಮ್ಮ ಮನೆಯವರು ನಮಗಿಷ್ಟ ಆಯಿತಾ ಮನೆ ಮಾಡಿದ್ರು. ಇದು ಬರಬೇಕಾದ್ರೆ ತುಂಬ ಜನ ಹಂಗೆ ಹೇಳ್ತಿರ್ತಾರೆ, ನಮ್ಗೆ ಹುಷಾರಿಲ್ಲದೆ ಹೋದಾಗ ಈ ಥರ ಎಲ್ಲ ಆಗ್ತಿದ್ದಾಗ ಬೇರೆ ಮನೆ ಮಾಡು ಅಂತ ಎಲ್ಲ ಹೇಳ್ತಿರ್ತಾರೆ. ಬಟ್ ಅದಕ್ಕೆ ನಾನು ವೀಡಿಯೋ ಮಾಡ್ಕೊಂಡಿದ್ದೆ. ನಮ್ಮ ಅತ್ತೆ ಸುಮಾರು ವರ್ಷ ನಮ್ಮ ಸಾಕಿ ಅಕ್ಕನ ಮದುವೆ ಆಗೋವರೆಗೂ ಅದೇ ಮನೇಲಿದ್ದರು. ಹಂಗಾಗಿ ನಮಗೇನು ಈ ಮನೆ ಬೇಜಾರಿಲ್ಲ. ಇವತ್ತು ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಬಂಡೆ ಮಹಾಕಾಳಿ. ಎಲ್ಲರೂ ಕೇಳಿದ್ದೀರಾ, ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಗೀತಕ್ಕ ಕರ್ಕೊಂಡು ಹೋಗಿದ್ರು. ಆ್ಯಕ್ಚುಲಿ ನಾವು ಹೋಗಿದ್ದಿದ್ದು ಹುಣ್ಣಿಮೆ ದಿನ. ಈಗ ಮೊನ್ನೆ ಹುಣ್ಣಿಮೆ ಆಯ್ತಲ್ಲ, ಆವಾಗ ಸಿಕ್ಕಾಪಟ್ಟೆ ಜನ. ಮಕ್ಕಳನ್ನೂ ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದೀವಿ. ನಮಗೆ ಗೊತ್ತಿಲ್ಲ ಇಷ್ಟೊಂದು ಜನ ಇರ್ತಾರೆ, ಇಷ್ಟು ಕ್ರೌಡ್ ಇರುತ್ತೆ ಅಂತ. ಗೀತಕ್ಕ ಫಸ್ಟ್ ಟೈಮ್ ಹೋಗಿದ್ದಾಗ ಇಷ್ಟು ಜನ ಇರಲಿಲ್ವಂತೆ. ಹಂಗಾಗಿ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿದ್ರು. ನಾನು ನೋಡಿರಲಿಲ್ವಲ್ಲ, ಸರಿ ಅಕ್ಕ ಬರ್ತೀನಿ ಅಂದ್ಬಿಟ್ಟು ನೋಡಿ ಎಲ್ಲೋ ಸಂದಿಲಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಜನ. ಮಕ್ಕಳನ್ನಂತೂ ಎತ್ಕೊಂಡು ಹೋಗಲೇಬೇಡಿ. ಅಮಾವಾಸ್ಯೆ ಹುಣ್ಣಿಮೆಲಿ ಈ ಥರ ತುಂಬ ಜನ ಇರ್ತಾರಂತೆ. ನಮಗೆ ಗೊತ್ತಿಲ್ಲ ಎಷ್ಟು ಜನ ಇರ್ತಾರೆ ಅಂತ. ಟಿಕೆಟ್ ಇರುತ್ತೆ 100 ರೂಪೀಸು ಮತ್ತು 200 ರೂಪೀಸು. ಟಿಕೆಟ್ ತೊಗೊಂಡೋಗೋಕೆ ಅವರೇ ಕರ್ಕೊಂಡು ಹೋಗ್ತಾರೆ, ಅವರೇ ತಳ್ತಾರೆ. ಅಷ್ಟು ನಂಗೆ ಒಂದು ಅನಿಸಿದ್ದು ಏನಪ್ಪ ಅಂತ ಅಂದರೆ, ಸ್ವಲ್ಪ ಇನ್ನೊಂದು ಜನಕ್ಕೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಇವರು. ಇಲ್ಲಾಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಪರಿನ ಎತ್ಕೊಂಡಿತ್ತು ಗೀತಕ್ಕ ನೋಡಿ, ನಾನು ಪ್ರಣಿ ಸ್ವಲ್ಪ ದೂರ ಹಂಗೆ ಎತ್ಕೊಂಡು ಇಬ್ಬರೂ ಬಂದಿದ್ದಾಯಿತು. ಸಿಕ್ಕಾಪಟ್ಟೆ ಎಷ್ಟು ಜನ ಅಂದರೆ, ಗೇಟಿಂದ ಮೇನ್ ರೋಡ್ವರೆಗೂ ಜನ ಇದ್ದರು. ಅಲ್ಲಿ ಇನ್ನೂ ಸ್ವಲ್ಪ ವ್ಯವಸ್ಥೆ ಮಾಡಬೇಕು. ಚಿಕ್ಕ ಮಕ್ಕಳೆಲ್ಲ ಎತ್ಕೊಂಬಂದಿರ್ತಾರೆ, ಒಬ್ಬೊಬ್ಬರನ್ನೇ ಬರೋ ಥರ ಬಿಡಬೇಕು. ಈ ಥರ ಎಷ್ಟು ಟಿಕೆಟ್ ತೊಗೊಂಡು ಹೋಗ್ತಿರೋದು 200 ರೂಪೀಸ್ದು. ಆದ್ರೂ ಅಲ್ಲಿ ಹೆಂಗೆ ನುಗ್ಗಲು ಅಂದರೆ ಅಷ್ಟು ನೂಕಾಡ್ತಿದ್ರು ಜನ. ಆ ಥರ ಇತ್ತು. ಅದೊಂದು ನನಗೆ ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ವಾಪಸ್ ಹೋಗ್ಬಿಡೋಣ ಅಂತ ಹೇಳ್ತಾ ಇದ್ದೆ. ಯಾಕಂದರೆ ಇಬ್ಬರು ಮಕ್ಕಳಿದ್ರಲ್ವ, ಅವ್ನು ಮಲ್ಕೊಬಿಟ್ಟಿದ್ದ. ನಾನಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೆ. ಗೀತಕ್ಕ ಇಷ್ಟೊಂದು ದೂರದಿಂದ ಬಂದಿದ್ದೀವಿ, ನೋಡ್ಕೊಂಡು ಹೋಗೇ ಬಿಡೋಣ ಅಂತ ಅಂದ್ಬಿಟ್ಟು ವಾಪಸ್ ಬರೋಕ್ಕೂ ಮನಸ್ಸಿರಲಿಲ್ಲ. ಹೋಗಿ ದರ್ಶನ ಎಲ್ಲ ಆಯಿತು. ಅಲ್ಲಿ ಏನಪ್ಪ ಅಂತ ಅಂದರೆ, ವಿಗ್ರಹ ಇರುತ್ತಲ್ಲ, ಅದ್ರ ಮೇಲಿಂದನೇ ನೀರು ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅದು ಒಂಥರ ನೀರು ಹಾಕಿದ ತಕ್ಷಣ ಏನೋ ಒಂಥರ ಖುಷಿ ನಮಗೆ. ಏನೋ ಆ ಗರ್ಭಗುಡಿ ಒಳಗಡೆನೇ ಬಿಡ್ತಾರೆ. ಇನ್ನೊಂದೇನಪ್ಪ ಅಂದರೆ, ನಮ್ಮ ಗೀತಕ್ಕ ಅವ್ರ ಅಮ್ಮ, ಅವರ ಚಿಕ್ಕಿ ಎಲ್ಲ ಬಂದಿದ್ದರು. ಅವರೊಂದು ಕಡೆ, ನಾವೊಂದು ಕಡೆ, ಎಲ್ಲರೂ ಒಂದೊಂದು ಕಡೆ ಆಗ್ಬಿಟ್ಟಿದ್ವಿ. ಅವರಂತೂ ಪಾಪ ಗರ್ಭಗುಡಿ ಒಳಗಡೆ ಬಂದೇ ಇಲ್ಲ. ಸುಮ್ಮನೆ ಅಲ್ಲೇ ರೌಂಡ್ ಸುತ್ತಾಕೊಂಡು ಒಬ್ಬೊಬ್ಬರು ಒಂದೊಂದು ಕಡೆ ತಪ್ಪಿಸ್ಕೊಂಡ್ಬಿಟ್ಟಿದ್ವಿ ಅಂತಲೇ ಹೇಳ್ಬೋದು. ಇದು ಅಲ್ಲಿ ಊಟ ಅಂತೂ ತುಂಬ ಚೆನ್ನಾಗಿ ಮಾಡಿಸಿರ್ತಾರೆ. ಅಷ್ಟು ಚೆನ್ನಾಗಿತ್ತು. ಎಷ್ಟೊಂದು ಸಾವಿರಾರು ಜನ ಊಟ ಮಾಡ್ತಾರೆ. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಅದ್ರ ಪಕ್ಕದಲ್ಲಿ ತುಂಬ ಹತ್ರನೇ ಇದೆ ಗವಿಗಂಗಾಧರೇಶ್ವರ ಸ್ವಾಮಿ. ಅದು ಅಷ್ಟೇ ಹಳೆಯ ದೇವಸ್ಥಾನ, ಗುಹೆ ಒಳಗಡೆ ಇರೋದು. ತುಂಬಾ ಚೆನ್ನಾಗಿತ್ತು. ಅಲ್ಲೆಲ್ಲ ಸುಸ್ತಾಗಿದ್ವಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಇದು ಸಾಯಂಕಾಲ 5:15ಗೆ ಓಪನ್ ಮಾಡ್ತಾರೆ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಿ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಅಲ್ಲಿ ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಫುಲ್ಲು ಈ ಥರ ಬಕ್ಕೊಂಡೇ ಬರಬೇಕು. ದೇವಸ್ಥಾನದ ಗುಹೆ ಒಳಗಡೆನೇ ಇರೋದು. ಮೊದಲೆಲ್ಲ ಶಿವಗಂಗೆಗೆ ಹೋಗ್ಬೇಕಾದ್ರೆ ಇಲ್ಲಿ ಪೂಜೆ ಮಾಡ್ಕೊಂಡೇನೋ ಹೋಗ್ತಿದ್ರು ಅಂತ ಹೇಳ್ತಾಯಿದ್ರು ಅಲ್ಲಿರೋರು, ಪೂಜಾರಿ ಯಾರೋ. ನಾನು ಸರಿಯಾಗಿ ಕೇಳಿಸ್ಕೊಳಕ್ಕೆ ಹೋಗಲಿಲ್ಲ. ಬಟ್ ಇಲ್ಲಿಂದ ಪೂಜೆ ಮಾಡಿ ಅಲ್ಲಿಗೆ ಹೋಗ್ತಿದ್ರು. ಒಂದು ಸುರಂಗ ಮಾರ್ಗಗಳಿದೆಯೋ ಏನೋ ಗೊತ್ತಿಲ್ಲ, ಅಲ್ಲಿಗೆ ಹೋಗ್ತಾಯಿದ್ರು ಅಂತ ಹೇಳ್ತಾಯಿದ್ರು. ನನಗೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಈ ದೇವಸ್ಥಾನ ಫುಲ್ಲು ಅಲ್ಲಿ ಮುಂದೆ ವಿಡಿಯೋ ಮಾಡ್ಕೊಳಕ್ಕೆ ಬಿಡಲ್ಲ. ನಾನು ಒಳಗಡೆ ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದು. ಈ ಗುಹೆ ಒಳಗಡೆ ಈ ಥರ ವಿಗ್ರಹಗಳೆಲ್ಲ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಎರಡೂ ದೇವಸ್ಥಾನಗಳು, ಬೆಂಗಳೂರಲ್ಲಿ ಇಷ್ಟು ಚೆನ್ನಾಗಿರೋ ದೇವಸ್ಥಾನಗಳಿದೆ, ನಾವೇ ಇದನ್ನೇ ನೋಡಿಲ್ಲ ಅಂತ ಅಂದ್ಬಿಟ್ಟು ಖುಷಿ ಆಯಿತು ಅಂತಲೇ ಹೇಳ್ಬೋದು. ತುಂಬಾ ನನ್ನ ಪರಿ ಅಂತೂ ಅವನೇ ಓಡಾಡ್ತಿದ್ದ. ಪ್ರಣಿಲು ಪರಿ ಇಬ್ಬರೂ ಎಷ್ಟು ಚೆನ್ನಾಗಿದೆ ಈ ಗುಹೆ ಅಂತ ಅಂದ್ಬಿಟ್ಟು ಓಡಾಡ್ತಾಯಿದ್ರು. ಆಮೇಲೆ ಅವರ ಅಮ್ಮ ಮತ್ತು ಅವ್ರ ಚಿಕ್ಕಿನೂ ನೋಡಿರಲಿಲ್ವಲ್ಲ, ಅವ್ರಿಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನಮ್ಮ ಪರಿ ನೋಡಿ ಓಡ್ತಾ ಇದ್ದಾನೆ. ಎರಡೂ ದೇವಸ್ಥಾನನೂ ನೋಡಿ ನಮಗೆ ಹುಣ್ಣಿಮೆ ಅನ್ನೋದೇ ಗೊತ್ತಿರಲಿಲ್ಲ. ನಮ್ಗೆ ಹುಣ್ಣಿಮೆ ಅಂತ ಗೊತ್ತಿದ್ದಿದ್ರೆ ನಾವು ಹೋಗ್ತಾನೆ ಇರಲಿಲ್ಲ. ದೇವ್ರನ್ನ ಯಾಕೆ ಅಷ್ಟೊಂದು ಕಷ್ಟ ಬಿದ್ದು ನುಗ್ಲಲ್ಲೇ ನೋಡಬೇಕು ಅನ್ನೋದೇನಿಲ್ಲ, ಫ್ರೀ ಟೈಮಲ್ಲೂ ನೋಡ್ಬೋದು ಅಂತ ಅನಿಸಿದ್ದು. ಅಲ್ಲಿ ನೀವೇನಾದರೂ ಮಕ್ಕಳು ಕರ್ಕೊಂಡು ಹೋದರೆ
ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಕರ್ಕೊಂಡು ಹೋಗಬೇಡಿ, ತುಂಬ ಜನ ಇರ್ತಾರೆ, ಕ್ರೌಡು, ಕಾಲು ತುಳಿತಗಳಾಗುತ್ತೆ, ನೂಕೆ ಬಿಡ್ತಾರೆ, ಉಸಿರು ಕಟ್ಟಂಗೆ ಆಗಿಬಿಡುತ್ತೆ, ಅಷ್ಟೊಂದು ಸೆಕೆ. ಅಷ್ಟೊಂದು ಜನ ಇದ್ದರು ಅಂತ ಹೇಳಿದ್ರೆ ಅಪ್ಪ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ನಾನು ಬೆಂಗಳೂರಲ್ಲಿ ಅಷ್ಟು ಜನ ಎಲ್ಲೂ ನೋಡೇ ಇರಲಿಲ್ಲ. ಆಮೇಲೆ ಊಟನೂ ಅಷ್ಟೇ ಸಾವಿರಾರು ಜನಕ್ಕೆ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು ಊಟ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ದೇವರು ದೇವಸ್ಥಾನ ಅಲ್ಲಿ ನಂಗೆ ವ್ಯವಸ್ಥೆ ಒಂದು ಇಷ್ಟ ಆಗಲಿಲ್ಲ ಬಿಟ್ಟರೆ ಇನ್ನೆಲ್ಲ ತುಂಬಾ ಚೆನ್ನಾಗಿದೆ. ಕಾಡ್ತಾರೆ, ಅದೇ ಬೇಜಾರಾಗಿ ಹೋಗಿದ್ದು. ಒಬ್ಬೊಬ್ಬರನ್ನೇ ಬಿಡೋ ಥರ ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಬಿಡಬೇಕು, ಇಲ್ಲಾಂದರೆ ಮಕ್ಳುಗಳು ಎತ್ಕೊಂಬಂದವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಒಂದು ಮಕ್ಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ದೇವಸ್ಥಾನಕ್ಕೆ ಅಲ್ವಾ ಕೆಟ್ಟ ಹೆಸರು. ಹಂಗಾಗಿ ಸ್ವಲ್ಪ ವ್ಯವಸ್ಥೆನ ಇನ್ನೊಂದು ಸ್ವಲ್ಪ ಮಾಡಬೇಕು ಅಂತ ಅನಿಸುತ್ತೆ. ನೀವೇನಾದರೂ ದೇವಸ್ಥಾನಕ್ಕೆ ಹೋಗಿರ್ತೀರ ಆಲ್ಮೋಸ್ಟ್ ಎಲ್ಲರೂ. ನವರಾತ್ರಿಲಿ ಹೋಗೋಣ ಅಂತ ನಾವು ಅಂದ್ಕೊಂಡಿದ್ದು. ನವರಾತ್ರಿಲೂ ಹಂಗೆ ಜನ ಅಂತ ಹೇಳ್ಬಿಟ್ಟು ನಾವು ಮೊನ್ನೆ ಹೋಗೋಣ ಅಂತ ಹೋಗಿದ್ರೆ, ಅಪ್ಪ ಮೊನ್ನೆನೂ ಹಿಂಗೆ ಇತ್ತು. ನೀನು ನವರಾತ್ರಿಲಿ ಹೋಗಿದ್ರೆ ಇನ್ನು ನೋಡೋಕ್ಕೆ ಆಗ್ತಿರ್ಲಿಲ್ವೇನೋ ಅಷ್ಟು ಜನ ಇರೋರು. ಇನ್ನು ಫಸ್ಟ್ ಟೈಮ್ ಹೋಗೋರಿಗೆ ಗರ್ಭಗುಡಿ ಯಾವುದು ಎಲ್ಲಿ ಹೋಗೋದು ಅಂತ ಗೊತ್ತಾಗಲ್ಲ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಅದು ಗರ್ಭಗುಡಿಗೆ ಹೋಗೋ ದಾರಿ. ಕೆಲವೊಬ್ಬರು ಅಲ್ಲೇ ಹೋಗ್ಬಿಟ್ಟು ಹಿಂದೆ ಎಲ್ಲ ದೇವಸ್ಥಾನ ಇರುತ್ತಲ್ಲ ಅದನ್ನೇ ನೋಡಿಕೊಂಡು ಬಂದುಬಿಟ್ಟಿರ್ತಾರೆ. ಯಾಕಂದರೆ